पूज्याय राघवेन्द्राय सत्यधर्मरताय च। ಕನ್ನಡದ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಗುರು ಪೌರ್ಣಿಮೆನೂ ಕೂಡ ಇವತ್ತು ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ವಾರನೂ ಕೂಡ. ಅದಲ್ಲದೆ ರಾಮನ ಭಂಟ ಹನುಮಂತ ಶ್ರೀ ಹನುಮಾನ್ ಜಯಂತಿ ಕೂಡ ಇವತ್ತಿದೆ. ಸೊ ಇವತ್ತಿನ ವಿಶೇಷತೆ ಏನು? ಶ್ರೀ ಗುರು ರಾಘವೇಂದ್ರ ರಾಯರ ವಾರವಾಗಿದ್ದು ಇವತ್ತಿನ ವಿಶೇಷತೆ ಏನು? ಗುರು ಪೌರ್ಣಿಮೆ ಕೂಡ ಇದೆ. ಇವತ್ತಿನ ವಿಶೇಷತೆ ಏನಿರುತ್ತೆ, ಹೇಗೆ ಹೋಗುತ್ತೆ ಇವತ್ತಿನ ದಿನ ಅನ್ನೋದು ಎಲ್ಲದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಶ್ರೀ ಗುರು ರಾಘವೇಂದ್ರ ರಾಯರ ಮಹಿಮೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶ್ರೀ ಗುರು ರಾಘವೇಂದ್ರ ರಾಯರ ಜೊತೆಗೆ ನಾವು ಬಂದಿದ್ದೀವಿ. ಇವತ್ತು ಎಂದಿನಂತೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಎಂದಿನಂತೆ ನಮ್ಮ ಜೊತೆಗೆ ಗುರುಮಾತಾ ಅವರು ಇರ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಗುರುಮಾತಾ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಸದಾಕಾಲ ಎಲ್ಲ ಜೀವರಾಶಿಯಲ್ಲೂ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ, ಸಂಕಲ್ಪ ಮಾಡ್ತೀನಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗೆ ಭಕ್ತರಾಗಿರೋ ಅಂಥವರು ಇವತ್ತು ಉಪವಾಸ ತಗೊಂಡು, ಏಕೆಂತಂದರೆ ಗುರು ಪೌರ್ಣಮಿ ಇದೆ, ಚೈತ್ರ ಪೌರ್ಣಮಿ ಇದೆ, ಇವತ್ತಿನ ದಿವಸ ಹನುಮಾನ್ ಜಯಂತಿ ಸಹ ಇದೆ. ಹೇಳಬೇಕು ಅಂದರೆ ಹೀಗೆ ಹೇಳ್ತಾನೆ ಹೋಗ್ಬೋದು. ಅದೇ ರೀತಿ ಇವತ್ತು ತಿಳಿಸ ಅಂತ ನಾವು ಬೃಂದಾವನದ ವಿಶೇಷತೆ ಖಂಡಿತ ಎಲ್ಲರೂ ತಿಳ್ಕೊಬೋದು, ಅದರಂತೆ ನಾವು ನಡ್ಕೋಬೋದು ಸಹ. ಹಾಗಾಗಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಸದಾಕಾಲ ಎಲ್ರಿಗೂ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುಮಾತಾ, ಇವತ್ತು ಗುರು ಪೌರ್ಣಿಮೆ, ಶ್ರೀ ಗುರು ರಾಘವೇಂದ್ರ ರಾಯರು ಕೂಡ ಇದ್ದಾರೆ ನಮ್ಮ ಜೊತೆಗೆ. ಇವತ್ತು ರಾಘವೇಂದ್ರ ರಾಯರನ್ನ ಜೊತೆ ಕರ್ಸ್ಕೊಂಡು ಬಂದಿದ್ದೀವಿ. ಅದಲ್ಲದೆ ಇವತ್ತು ಶ್ರೀ ಆಂಜನೇಯ ಒಂದು ಹನುಮಾನ್ ಜಯಂತಿನೂ ಕೂಡ ಇದೆ. ಇವತ್ತಿನ ವಿಶೇಷತೆ ಏನು ಅನ್ನೋದನ್ನ ನಮಗೆ ತಿಳಿಸ್ಕೊಡಿ. ಖಂಡಿತ. ಗುರುವೇ ಶರಣಂ. ನೋಡಿ, ಇವತ್ತು ಹನುಮಾನ್ ಜಯಂತಿ. ರಾಘವೇಂದ್ರ ಸ್ವಾಮಿಗೆ ಎಷ್ಟು ಅವರು ಪ್ರಾಣದೇವರಲ್ವೇ, ಪ್ರಾಣದೇವರು. ಅದೇ ರೀತಿ ಪಂಚಮುಖಿಲೆ ರಾಘವೇಂದ್ರ ಸ್ವಾಮಿ ಪಂಚಮುಖಿಲೆ 12 ವರ್ಷ ತಪಸ್ ಮಾಡದಂಥ ಸಮಯದಲ್ಲಿ ಆ ಪಂಚಮುಖ ರೂಪದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗೆ ದರ್ಶನ ಕೊಟ್ಟಿದ್ದಂಥ ಮಹಾನುಭಾವರವರು. ಪ್ರಾಣದೇವರು ಅಂದ್ರೇ ಅದಕ್ಕೆ ಅವ್ರಿಗೆ ಪ್ರಾಣದೇವರು ಅಂತಾರೆ. ಆ ಪ್ರಾಣನ ಅವರು ಕೊಡೋ ಅಂಥ ದೇವರು ಅಂತ ಅರ್ಥ. ಆ ಭಗವಂತನಿಗೆ ಎಷ್ಟು ಶಕ್ತಿ ಇದೆ ನೋಡಿ. 5 ಮುಖದಲ್ಲಿ ಪಂಚಮುಖದಲ್ಲಿ ಬಂದು ಅವರು ನಮಗೆ ರಾಘವೇಂದ್ರ ಸ್ವಾಮಿಗೆ ದರ್ಶನ ಕೊಟ್ಟಿದ್ದಾರೆ. ಯಾಕೆ ಅಂತ ಅಂದರೆ 12 ವರ್ಷ ಕಾಲ ರಾಘವೇಂದ್ರ ಸ್ವಾಮಿ ಪಂಚಮುಖಿಲೆ ಧ್ಯಾನ ಮಾಡ್ತಾ ಇದ್ದಂಥ ಸಮಯದಲ್ಲಿ, ಅವರು ಧ್ಯಾನಕ್ಕೆ ಹೋಗೋಂಥ ಸಮಯದಲ್ಲಿ ಆ ಗುಹೆಯಲ್ಲಿ ಒಂದು ಹಾವಿನ ರೂಪದಲ್ಲಿ ಹೋಗಿ ಆ ಗುಹೆಯಲ್ಲಿ ಕೂತ್ಕೊತಾ ಇದ್ರಂತೆ. ಆಗ ರಾಘವೇಂದ್ರ ಸ್ವಾಮಿ 12 ವರ್ಷ ತಪಸ್ ಮಾಡೋಂಥ ಸಮಯದಲ್ಲಿ ಪಂಚಮುಖ ಆಂಜನೇಯ 12 ವರ್ಷ ಕಾಲ ಟೈಮ್ ತಗೊಂಡ್ರಂತೆ. ಯಾಕೆ ಅಂತಂದರೆ ರಾಘವೇಂದ್ರ ಸ್ವಾಮಿ ಭೂಮಾದೇವಿಯಲ್ಲಿ ಜೀವ ಬೃಂದಾವನ ಹಾಕ್ತಾರೆ, ಅದೇ ರೀತಿ ಬೃಂದಾವನ ಪ್ರವೇಶ ಆಗ್ತಾರೆ. ಅವ್ರಿಗೆ ಬೇಕಾಗಿದ್ದನ್ನು ನಾನು ಕೊಡಲೇಬೇಕು ಅಂತ 12 ವರ್ಷ ಟೈಮ್ ಕೊಟ್ರಂತೆ. ಹಾಗಾಗಿ ನಮ್ಮ ಭಕ್ತರಿಗೆ 12 ವರ್ಷ ಟೈಮ್ ಬೇಕಾಗಿಲ್ಲ, 12 ಸೆಕೆಂಡ್, 12 ವಾರ. ಅದಕ್ಕೋಸ್ಕರ ನಾನು ಬರೋಂಥ ಭಕ್ತರಿಗೂ ಸಹ 12 ವಾರ ಕೊಡೋಂಥ ಟೈಮು ಸಹ. ನೋಡಿ, ಇವತ್ತು ಹನುಮಾನ್ ಜಯಂತಿ ಅಂತ ಅಂದ್ರೇ ಅವ್ರು ಭಗವಂತ ಹುಟ್ಟಿದಂಥದ್ದು. ಅಂಜಲಿ ದೇವಿಗೆ ಎಷ್ಟು ಶಕ್ತಿ ನೋಡಿ. ಭಗವಂತನ 1 ವರ್ಷ ಕಾಲ ತನ್ನ ಹೊಟ್ಟೆಲೆ ಇಟ್ಕೊಂಡು ಆ ಮಗುಗೆ ನಾಮಾಂಕಿತ ಹೇಳಿಕೊಟ್ಟಂಥ ತಾಯಿ ಆ ತಾಯಿ. ಹಾಗಾಗಿ ಇವತ್ತು ನಾಮಕಲ್ಲಾಗಲಿ, ಆಂಜನೇಯರು ನೆಲೆಸಿದಂಥ ಸ್ಥಳ ಯಾವುದೇ ಆಗಿರಲಿ, ಖಂಡಿತ ಆಂಜನೇಯರ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಜಯಂತಿ ದಿವಸ ನೋಡಿ, ಯಾವಾಗಲೂ ಹನುಮಾನ್ ಜಯಂತಿಗೆ ಹೋಗಿ ನಾವು ಸೇರಿಕೊಂಡು ಭಗವಂತನ ಸೇವೆಯಲ್ಲಿ ನಾವು ಈಡಾಗೋಂಥವ್ರಿಗೆ ಖಂಡಿತ ಎಲ್ಲ ಭಾಗ್ಯನೂ ಸಿಗುತ್ತಂತೆ. ಅದಕ್ಕಿಂತ ಶ್ವಾಸ ಮಾಡೋ ಅಂಥ ನಮಗೆ ಬ್ರೀತಿಂಗಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಸಹ ಅದು ಒಂದು ಒಳ್ಳೆಯದಾಗುತ್ತಂತೆ. ಹಾಗಾಗಿ ಆ ಹನುಮಾನ್ ಜಯಂತಿ ಶುಭಾಶಯ ಎಲ್ರಿಗೂ ಸಹ. ಖಂಡಿತ ಹನುಮಾನ್ ಎಲ್ರಿಗೂ ಒಳ್ಳೇದು ಮಾಡಲಿ. ಅದೇ ರೀತಿ 12 ವರ್ಷ ತಪಸ್ ಮಾಡಿದಂಥ ರಾಘವೇಂದ್ರ ಸ್ವಾಮಿ ಆ ಸನ್ನಿಧಿಲಿಯೂ ಸಹ ರಾಘವೇಂದ್ರ ಸ್ವಾಮಿ ಬೃಂದಾವನದಕ್ಕೆ ಮುಂದೆನೇ ಆ ಪ್ರಾಣದೇವ್ರನ್ನ ನೆಲೆಗೊಂಡಿದ್ದಾರೆ. ಅದೇ ರೀತಿ ರಾಘವೇಂದ್ರ ಸ್ವಾಮಿಗೆ ಮಾಡಿದ್ದಂಥ ಬೃಂದಾವನ ಕಲ್ಲಲ್ಲಿ ಏನು ಮಿಕ್ಕಿತ್ತೋ ಆ ಕಲ್ಲಲ್ಲೇ ಸಹ ಆ ಪ್ರಾಣದೇವ್ರನ್ನ ಕೊಟ್ಟಿರೋ ಅಂಥದ್ದು, ಮಾಡಿರೋ ಅಂಥದ್ದು. ಆ ಪ್ರಾಣದೇವರು ದಿನನಿತ್ಯ ಹೋಗೋಂಥ ಭಕ್ತರಿಗೂ ಸಹ ಎಲ್ಲರಿಗೂ ಪ್ರಾಣದಲ್ಲಿ ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಸಹ ಬಗೆಹರಿಸ್ತಾ ಇದ್ದಾರೆ. ಹಾಗಾಗಿ ಆ ಹನುಮಾನ್ ಜಯಂತಿಲಿ ಯಾರೆಲ್ಲ ಹುಟ್ಟಿದಿರೋ ಖಂಡಿತ ಇವತ್ತಿನ ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಅದೇ ರೀತಿ ತುಳಸಿ ಕೊಡಿ, ಏಲಕ್ಕಿ ಕೊಡಿ, ಬೆಣ್ಣೆ ಕೊಡಿ. ಅದೇ ರೀತಿ ನಮಗೇನು ಸಂಕಲ್ಪ ಇದೆಯೋ ಅದನ್ನು ಸಂಕಲ್ಪನ ಇಟ್ಬಿಟ್ಟು ಬನ್ನಿ, ಒಳ್ಳೆಯದಾಗುತ್ತೆ. ಆ ಹನುಮಾನ್ ಎಷ್ಟು ಬಲವಂತನೋ, ಎಷ್ಟು ಶಕ್ತಿವಂತನೋ. ರಾಮಾಯಣದಲ್ಲಿ ಅವರಿಲ್ಲ ಅಂದಿದ್ರೆ ರಾಮಾಯಣನೇ ಇರ್ತಾ ಇರಲಿಲ್ಲ ಅಂತ ಮಹಾನುಭಾವ. ಇನ್ನು ಹೋಗ್ತಾ ಹನುಮಾನ್ಗೂ ಪಂಚಮುಖ ಆಂಜನೇಯ, ಪಂಚಮುಖ
ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿರೋ ಅಂಥ ಪಂಚಮುಖಿಗೆ ಬೃಂದಾವನ ನವಬೃಂದಾವನ ಇರೋಂಥ ಸ್ಥಳಕ್ಕೂ ಸಹ ಏನೇನು ಬಂಧ ಇದೆ ಅನ್ನೋಂಥದ್ದು ನಾನು ತಿಳಿಸ್ತಾ ಹೋಗ್ತೀನಿ. ಖಂಡಿತ ಇವತ್ತಿನ ದಿವಸ ಎಲ್ಲರೂ ಖುಷಿಯಿಂದ ಇರಿ, ಹನುಮಾನ್ ಜಯಂತಿನ ಖುಷಿಯಿಂದ ಕೊಂಡಾಡಿ, ಪಾನಕ, ಹೆಸರುಬೇಳೆ, ಮಜ್ಜಿಗೆ ಸಹ ಹಂಚಿ. ಒಳ್ಳೆಯದಾಗಲಿ. ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮನ ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರು, ಇವತ್ತು ಗುರು ಪೌರ್ಣಿಮೆ ಕೂಡ ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ಇದು ರಾಯರ ವಾರ ಕೂಡ ಆಗಿರೋದ್ರಿಂದ ಇವತ್ತಿನ ವಿಶೇಷತೆ ತುಂಬ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಸಮಸ್ಯೆಗಳು, ನಿಮಗೆ ಏನಾದರೂ ಕೆಲಸ ಮಾಡೋಕ್ಕೆ ಸಮಸ್ಯೆ ಆಗ್ತಿದ್ರೆ, ನೀವು ಏನೋ ಒಂದು ಶುಭ ಕಾರ್ಯ ಮಾಡ್ತಾ ಇದ್ರೆ, ಅದಕ್ಕೆ ಅಡ್ಡಿ ಆಗ್ತಾ ಇದ್ರೆ, ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೇರವಾಗಿ ಗುರುಮಾತಾ ಅವರನ್ನು ಮಾತಾಡಿ ತಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಗುರುಮಾತಾ, ಇವತ್ತು ಗುರು ಪೌರ್ಣಿಮೆ, ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ವಾರವಾಗಿದ್ದು, ಇವತ್ತಿನ ಒಂದು ಗುರುವಾರ ಕೂಡ ಗುರು ಪೌರ್ಣಿಮೆ, ಶ್ರೀ ಗುರು ರಾಘವೇಂದ್ರ ರಾಯರನ್ನ ಗುರು ಅಂತಾನೆ ಇದು ಮಾಡ್ತೀವಿ. ಸೊ ಅವ್ರ ಬಗ್ಗೆ ನಮಗೆ ಇವತ್ತು ವಿಶೇಷ ತಿಳಿಸ್ಕೊಡಿ. ನೋಡಿ, ರಾಘವೇಂದ್ರ ಸ್ವಾಮಿಗೆ ಇವತ್ತು ಎಷ್ಟು ಶ್ರೇಷ್ಠವಾಗಿದ್ದಂಥ ದಿನ ಅಂದರೆ ಅವ್ರು ಹುಟ್ಟಿದ್ದು ಸಹ ಗುರುವಾರನೇ. ಹಾಗಾಗಿ ಆ ಗುರು ಅನುಗ್ರಹದಿಂದ ಎಲ್ಲನೂ ಸಲಹ ಎಲ್ಲ ಏನು ಬೇಕೋ ಎಲ್ಲನೂ ನಾವು ಅಡಿಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಗುರು ಆಶೀರ್ವಾದ ಆಗಲಿ, ಗುರು ಆಶೀರ್ವಾದ ಆಗಲಿ, ಗುರು ಪೌರ್ಣಮಿಯಿಂದ ಆ ಆಶೀರ್ವಾದನ ಪಡ್ಕೊಳ್ಳೋದು ಹೇಗೆ ಅಂತಂದರೆ, ನಾವು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಆ ಭಗವಂತನ ನೋಡಿ. ಇವತ್ತು ಗುರುವಾರ ಯಾವಾಗಲೂ ನಿಮ್ಮ ಮುಂದೆ ರಾಯರಿದ್ದೇ ಇರ್ತಾರೆ. ಕಾರಣ ಏನು ಅಂತಂದರೆ, ದಿನನಿತ್ಯ ನಾವು ಮಾತಾಡ್ತೀವಿ, ರಾಯರ ಬಗ್ಗೆ ಹೇಳ್ತಾನೆ ಇರ್ತೀವಿ. ಹಾಗಾಗಿ ಇವತ್ತಿನ ದಿವಸ ರಾಯರನ್ನ ನಿಮ್ಮ ಮುಂದೆನೇ ಕೂರಿಸಿದ್ದೀನಿ. ಕಾರಣ ಆ ರಾಘವೇಂದ್ರ ಸ್ವಾಮಿ ಅನುಗ್ರಹ ಎಲ್ಲ ಜೀವರಾಶಿಗೂ ಖಂಡಿತ ಸಿಗಬೇಕು ಅಂತಾನೆ. ಅದೇ ರೀತಿ ಇವತ್ತು ಗುರು ಪೌರ್ಣಮಿ ಅಂತ ಅಂದರೆ ಗುರುಸ್ಥಾನಕ್ಕೆ ಅಷ್ಟು ಬಲವಾಗಿದ್ದಂಥ ಒಂದು ಸ್ಥಾನ ಇದೆ. ಹಾಗಾಗಿ ಗುರು ಅನ್ನೋಂಥವ್ರು ಎಲ್ರಿಗೂ ಸಹ ಇವತ್ತಿನ ದಿವಸ ನಾವು ನಮಸ್ಕಾರ ಆಗಲಿ ನಾವು ಮಾಡಿಕೊಂಡ್ರೆ ಗುರುವೇ ಶರಣು ಅಂತ ಹೇಳೋದಿಂದನೂ ಸರಿ. ಅದೇ ರೀತಿ ನಾವು ಗುರುಗಳಿಗೆ ಎಷ್ಟು ನಾವು ಮುಗ್ಧರಾಗಿ ಎಷ್ಟೇ ನಾವು ಭಕ್ತಿಯಿಂದ ಪೂಜೆ ಮಾಡಿದ್ರೂ ಸರಿ, ಅದು ನಮ್ಗೆ ಒಲಿತಾರೆ ಅನ್ನೋ ಅಂಥದ್ದು ಗುರು ಪೌರ್ಣಮಿ. ಇವತ್ತಿನ ದಿವಸ ತಿರುವಣ್ಣಾಮಲೆ ಗಿರಿ ಸಹ ನೆನ್ನೆ ದಿವಸನೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಗಿರಿವನ ಸುತ್ತಿದ್ರೆ ತುಂಬಾ ವಿಶೇಷತೆ. ಅದರಲ್ಲೂ ನೋಡಿ, ಇವತ್ತು ಹನುಮಾನ್ ಜಯಂತಿ, ಚೈತ್ರ ಮಾಸ, ಗುರು ಪೌರ್ಣಮಿ, ರಾಘವೇಂದ್ರರಿಗೆ ಗಂಧನಾಳ್, ಎಷ್ಟು ಹೀಗೆ ಹೇಳ್ಕೊತಾನೇ ಹೋಗ್ತಾ ಇರ್ಬೋದು. ಎಷ್ಟು ಸುಂದರವಾಗಿದ್ದಂಥ ದಿನಗಳು ನೋಡಿ. ಇವತ್ತು ಈ ದಿನನ ನಾವು ರಾಘವೇಂದ್ರ ಸ್ವಾಮಿ ಜೊತೆಲಿ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಎಷ್ಟೊಂದು ವಿಶೇಷತೆ ಇದೆ ಅಲ್ವೇ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಇವತ್ತು ವಿಶೇಷತೆ ಏನು ಅಂತಂದರೆ, ಪಂಚಾಮೃತ ಅಭಿಷೇಕ ಮಾಡ್ತಾರೆ, ಅಲ್ಲಿ ವಿಶೇಷತೆ ಭಾರಿನೇ ಇರುತ್ತೆ. ಹಾಗಾಗಿ ಮತ್ತು ಇವತ್ತಿನ ದಿವಸ ನಿಧಾನವಾಗಿ ಪಂಚಮುಖ ಆಂಜನೇಯನಿಗೂ ಸರಿ, ಅದೇ ರೀತಿ ಪ್ರಾಣದೇವರು ರಾಘವೇಂದ್ರ ಸ್ವಾಮಿ ಮಂತ್ರಾಲಯದಲ್ಲಿ ನೆಲೆಸಿರೋದಂಥ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಬೃಂದಾವನದಕ್ಕೆ ಮುಂದೆ ಇರೋ ಅಂಥ ಪ್ರಾಣದೇವ್ರಿಗೂ ಸರಿ ಪಂಚಾಮೃತ ಅಭಿಷೇಕ ಮಾಡಿ ಭಗವಂತನಿಗೆ ಬರೋಂಥವ್ರಿಗೆಲ್ಲರಿಗೂ ಕೊಟ್ಟು, ಅದೇ ರೀತಿ ಅವರ ಆಶೀರ್ವಾದದಿಂದ ಅವ್ರಿಗೆ ಇಟ್ಟಿದಂಥ ತುಳಸಿ, ಅರ್ಚನೆ ಮಾಡಿದಂಥ ತುಳಸಿ ಸಹ ಕೊಡ್ತಾರೆ. ಇವತ್ತಿನ ದಿವಸ ತುಂಬ ವಿಶೇಷತೆ ಇರುತ್ತೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗೆ ಇವತ್ತಿನ ದಿವಸ ಏನು ವಿಶೇಷ ಅಂತ ಅಂದರೆ, ಉಪವಾಸ ಇರೋ ಅಂಥವ್ರು ಗುರು ಪೌರ್ಣಮಿ ಖಂಡಿತ ಒಂದು ಗುರುಗಳನ್ನ ದರ್ಶನ ಮಾಡಿ, ನೀವು ಇರೋ ಅಂಥ ಸ್ಥಳದಲ್ಲೇ ಸರಿ, ಖಂಡಿತ ಎಲ್ಲಿ ನೀವು ಇದ್ದೀರೋ ಆ ಸ್ಥಾನದಲ್ಲೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ, ದತ್ತಾತ್ರೇಯ ಸ್ವಾಮಿಗೆ ಹೋಗಿ, ಅದೇ ರೀತಿ ಸಾಯಿಬಾಬನ ಸ್ವಾಮಿ ಇದ್ದಾರೆ, ಎಷ್ಟೋ ಗುರುಗಳಿದ್ದಾರೆ, ಹೇಳ್ಕೊಂಡೇ ಹೋಗ್ಬೋದು. ರಮಣ ಮಹರ್ಷಿ, ಅದೇ ರೀತಿ ಕಂಚಿ ನಮ್ಮ ಪೆರಿವ ಅಂತ ಹೇಳ್ತಾರೆ, ಅವ್ರನ್ನ ಕಂಚಿ ಸ್ವಾಮೀಜಿಗಳನ್ನೂ ದರ್ಶನ ಮಾಡ್ಬೋದು. ಈ ಥರ ಹೇಳ್ಕೊಂಡೇ ಹೋಗ್ತಾನೆ ಹೋಗ್ಬೋದು. ಹಾಗಾಗಿ ಗುರುಗಳನ್ನ ದರ್ಶನ ಮಾಡಿ ಗುರು ಆಶೀರ್ವಾದ ಖಂಡಿತ ಪಡ್ಕೊಳ್ಳಿ. ಯಾಕೆ ಅಂತಂದರೆ ಇವತ್ತಿನ ದಿವಸ ಗುರು ಪೌರ್ಣಮಿ ದಿವಸ ಎಲ್ಲ ಗುರುಕುಲಕ್ಕೂ ತುಂಬಾ ಶಕ್ತಿ ಇರುತ್ತೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ಮಕ್ಕಳಿಗೆಲ್ಲ ಸಹ ಚಿಕ್ಕ ಮಕ್ಕಳಿಗೂ ಸಹ ವಿದ್ಯೆನ ನಾಲ್ಗೆಲೆ ಬರೆದು ಕೊಡ್ತಾರೆ, ನಾಲ್ಗೆಲೆ ಮಂತ್ರ ಬರೀತಾರೆ ವಿದ್ಯಾಜ್ಞಾನನ. ಹಾಗಾಗಿ ಎಷ್ಟೋ ವಿಶೇಷತೆ ಇದೆ. ಅದೇ ರೀತಿ ಪ್ರೆಗ್ನೆಂಟ್ ಆದವರು ಇವತ್ತಿನ ದಿವಸ ಖಂಡಿತ ಯಾರಿಗಾದ್ರೂ ಒಂದು ಅನ್ನದಾನ ಮಾಡಿ, ಅದೇ ರೀತಿ ತುಂಬ ವಯಸ್ಸಾಗಿರೋ ಅಂಥವ್ರು ಮನೇಲಿದ್ದಾರೆ ಅಂದರೆ ಅವ್ರ ಪಾದ ಪೂಜೆ ಮಾಡಿ, ಖಂಡಿತ ಅವರು ಗುರುಗೆ ಸಮಾನನೇ. ಹಾಗಾಗಿ ಗುರು ವಿಶೇಷ ನಾವು ತಿಳ್ಕೊಬೇಕು ಅಂತಂದರೆ ಖಂಡಿತ 1 ಅವರ್ ಸಾಲದೇ ಇಲ್ಲ. ಹಾಗಾಗಿ ನಮಗೆ ಬೇಕಾಗಿದೆ ದಿನನಿತ್ಯ ಸ್ವಲ್ಪ ನಾನು ಹೇಳ್ಕೊಂಡೇ ಹೋಗ್ತಾ ಇರ್ತೀನಿ. ಇವತ್ತು ಗುರುವಿನ ಪಾದಕ್ಕೆ ಶರಣಾಗಬೇಕು. ಅದೇ ರೀತಿ ಗುರುವಿನ ಆಶೀರ್ವಾದ ತುಂಬ ಶ್ರೇಷ್ಠ. ಅದರಲ್ಲೂ ನಮ್ಮ ರಾಘವೇಂದ್ರ ಸ್ವಾಮಿ
ಅವರ ಗುರುಗಳು 9 ಜನ ಇದ್ದಾರೆ. 9 ಜನದಲ್ಲೂ ಸಹ ಏನೇನು ಯತಿಗಳಲ್ಲಿ ಏನೇನು ಇತ್ತು, ಅವರು ಯಾವಾಗ ಅವರು ಜೀವ ಸಮಾಧಿ ಆಗಿದ್ದಾರೆ ಅನ್ನೋಂಥದ್ದು ಸಹ ನಿಮಗೆ ತಿಳ್ಕೊಡ್ತೀನಿ. ಅದೇ ರೀತಿ ರಾಘವೇಂದ್ರ ಸ್ವಾಮಿನ ಗುರುವಿನ ಸ್ಥಾನಕ್ಕೆ ತಂದು ಕೊಟ್ಟಂಥ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಹೃದಯದ ಧನ್ಯವಾದ ಹೇಳಬೇಕು. ಎಷ್ಟೇ ಅವ್ರಿಗೆ ನಮ್ಮನೆ ಹೇಳಿದ್ರೂ ಸಹ ಸಾಲದಿಲ್ಲ. ಕಾರಣ ಎಲ್ಲ ಜೀವರಾಶಿಲೂ ಭಗವಂತ ಇದ್ದಾರೆ ಅಂತ ಭಗವದ್ಗೀತೆಯಲ್ಲೇ ಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಹಾಗಾಗಿ ಒಂದೊಂದು ಜೀವರಾಶಿನೂ ಸಹ ರಾಯರಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾ ಅಂತ ಸ್ಥಾನ ಟೈಮಲ್ಲಿ ಖಂಡಿತ ರಾಘವೇಂದ್ರ ಸ್ವಾಮಿ ಇವತ್ತಿನ ದಿವಸ ಒಲಿಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಆಶೀರ್ವಾದನೂ ಸರಿ, ಅವರ ಅನುಗ್ರಹನೂ ಸರಿ ಸದಾ ಕಾಲ ಇರಬೇಕು ಎಲ್ಲ ಜೀವರಾಶಿಗೂ. ಗುರುವೇ ಶರಣಂ. ಎಸ್ ಅಮ್ಮ, ಇವತ್ತು ಶ್ರೀ ಗುರು ರಾಘವೇಂದ್ರ ರಾಯರ ಒಂದು ವಾರವಾಗಿದ್ದು, ಇವತ್ತಿನ ದಿನ ಶ್ರೀ ಗುರು ರಾಘವೇಂದ್ರ ರಾಯರನ್ನ ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ಮಂತ್ರವನ್ನ ಪಠಿಸಬೇಕು ಅನ್ನೋದು ಕೂಡ ನಮ್ಗೆ ತಿಳಿಸ್ಕೊಡಿ. ಖಂಡಿತ. ನೋಡಿ, ರಾಘವೇಂದ್ರ ಸ್ವಾಮಿಗೆ ಮಂತ್ರ ಅಷ್ಟೋತ್ರ ಎಷ್ಟೋ ಈ ವಿಶೇಷತೆ ಇದೆ. ನಾನು ಮಾಡೋದೆಲ್ಲ ಪೂಜೆ ಒಂದು ಸಾಸಿವೆಯಷ್ಟು ಸಹ ಇರಲ್ಲ. ಆದರೆ ನನಗೆ ಮಾಡಬೇಕು ಅನ್ನುವಾಗ ತುಂಬ ಮನಸಾರೆ ನಾನು ಹೇಳೋ ಅಂಥ ಮಂತ್ರನೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆ ಮಂತ್ರದಲ್ಲೇ ಎಲ್ಲನೂ ಸೇರಿದೆ. ಆ 1-2 ಲೈನು ಮಂತ್ರದಲ್ಲೇ ಪ್ರಪಂಚನೇ ಅಡಗೋಗಿದೆ. ನೋಡಿ, ಆ ಮಂತ್ರದಲ್ಲಿ ಇರೋಂಥ ಮಹಾತ್ಮೆ ಯಾವುದರಲ್ಲೂ ಇಲ್ಲ, ಅಷ್ಟು ಶಕ್ತಿ ಇದೆ ಅದರಲ್ಲಿ. ಆ ಮಂತ್ರ ಹೇಳ್ಕೊಂಡೇ ನೀವು ಪೂಜೆ ಮಾಡ್ಬೋದು. ಭಕ್ತಿಯಿಂದ ನಿಷ್ಠೆಯಿಂದ ಪೂಜೆ ಮಾಡಬೇಕು. ನಾವು ಪೂಜೆ ಮಾಡೋ ಅಂಥ ಟೈಮಲ್ಲಿ ನಮ್ಮ ಜ್ಞಾನ ಎಲ್ಲೋ ಹೋಗೋದು, ನಾವು ಇಲ್ಲೇ ಕೂತಿರ್ತೀವಿ, ನಮ್ಮ ಮನಸ್ಸೆಲ್ಲೋ ಹೋಗ್ತಾ ಇರುತ್ತೆ. ಅಲೆ ಆಗೋದಕ್ಕೆ ಬಿಡಬಾರ್ದು ಖಂಡಿತ. ಕಾರಣ ಏನು ಅಂತಂದರೆ, ನಮ್ಮ ದೇಹ ಎಲ್ಲಿದೆಯೋ ಅಲ್ಲೇ ನಮ್ಮ ಆತ್ಮನೂ ಇರಬೇಕು ಅಂತ ಹೇಳಿದ್ದಾರೆ. ನಮ್ಮ ಮನಸ್ಸು ಸರಿ. ಇವಾಗ ನೋಡಿ, ನಾವು ಒಂದು ಜಾಗದಲ್ಲಿ ಕೂತಿದ್ದೀವಿ ಅಂದರೆ ಆತ್ಮ ಜೊತೆಲಿ ಮನಸ್ಸು ಇರೋದೇ ಇಲ್ಲ, ಮನಸ್ಸಿನ ಜೊತೆಲಿ ಆತ್ಮನೂ ಇರಲ್ಲ. ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತೈತೆ, ಏನೋ ಒಂದು ಯೋಚನೆ ಮಾಡ್ತಾ ಇರುತ್ತೆ. ಖಂಡಿತ ಅದಕ್ಕೆ ಜಾಗ ಕೊಡಬೇಡಿ. ಆ ಥರ ಆಯಿತು ಅಂತಂದರೆ ನಾವೇನೂ ನಿಷ್ಠೆಯಿಂದನೂ ಭಕ್ತಿಯಿಂದ ಪೂಜೆನೂ ಮಾಡೋಕ್ಕಾಗಲ್ಲ. ಅದೇ ರೀತಿ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿನ ಹೋಲಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಎಲ್ಲ ಭಗವಂತನೂ ಬರ್ತಾರೆ, ಎಲ್ಲ ಮಹಾನ್ಗಳು ಬರ್ತಾರೆ. ರಾಘವೇಂದ್ರ ಸ್ವಾಮಿ ಅವತಾರ ಮಹಾಪುರುಷ, ಅವ್ರು ಬರಬೇಕು ಅಂತ ಅಂದರೆ ಖಂಡಿತ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ, ಹಾಡನ್ನಾಡಿ, ಒಂದು ಹಾಡನ್ನಾಡಿ. ನಿಮ್ಗೆ ಯಾವುದು ರಾಗ ಬೇಕಾಗಿಲ್ಲ, ತಾಳ ಬೇಕಾಗಿಲ್ಲ, ನಿಮ್ಗೆ ಹೇಗೊತ್ತೋ ಹಾಗೆ ಹಾಡಿ. ಖಂಡಿತ ಭಗವಂತ ಆ ಸ್ಥಳದಲ್ಲೇ ನೆಲೆಸ್ತಾರೆ. ನೋಡಿ, ರಾಘವೇಂದ್ರ ಸ್ವಾಮಿ ವೀಣೆ ವಿದ್ವಾನ್, ಅವ್ರಿಗೆ ಎಷ್ಟು ಮಹಾಮಹಿಮರು ಗೊತ್ತಾ. ಅವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಾಕು, ಸಂಗೀತನೂ ಸಿಗುತ್ತೆ, ನೀವೇನು ಬೇಕು ಪಡ್ಕೋಬೇಕು ಅದೆಲ್ಲ ಸಿಗುತ್ತೆ. ಆದರೆ ನಮ್ಮ ಮನಸ್ಸು ಶುದ್ಧದಿಂದ ಭಕ್ತಿಯಿಂದ ಪೂಜೆ ಮಾಡಿದ್ದು ಸತ್ಯ ಆದರೆ ಭಗವಂತ ಅಲ್ಲೇ ಒಲಿತಾನೆ, ಅಲ್ಲೇ ನೆಲಿತಾನೆ, ಅದೇ ಪ್ರತ್ಯಕ್ಷ ಆಗ್ತಾನೆ. ಹಾಗಾಗಿ ನಾವು ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ, ನಮ್ಮ ಮನೇಲಿ ಏನಿದೆಯೋ ಆ ಭಗವಂತನಿಗೆ ನೈವೇದ್ಯ ಮಾಡಿ. ಖಂಡಿತ ಒಳ್ಳೆಯದಾಗಲಿ. ಒಂದು 4 ಜನಕ್ಕೆ 10 ಜನಕ್ಕಾದ್ರೂ ಒಂದು ಅನ್ನದಾನ ಮಾಡಿ, ತುಂಬ ವಿಶೇಷತೆ ಸಿಗುತ್ತೆ ನಮಗೆ. ಅದೇ ಕುಲ, ಅದೇ ರೀತಿ ನಮ್ಮ ಲೈಫಲ್ಲಿ ಎಂಥ ಸಮಸ್ಯೆ ಬಂದ್ರೂ ಹೆದರಿಸೋ ಅಂಥ ಶಕ್ತಿ ರಾಘವೇಂದ್ರ ಸ್ವಾಮಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಅಮ್ಮ, ಇವತ್ತು ಗುರು ಪೌರ್ಣಿಮೆ ದಿನ ಯಾವ್ದು ಕೆಲಸ ಮಾಡಿದ್ರು ಶುಭ ಆಗುತ್ತೆ, ಹೌದು, ಎಲ್ಲಾನು ಇವತ್ತಿನ ದಿನ ಒಳ್ಳೇದಾಗುತ್ತೆ ಅನ್ನೋದು ಕೂಡ ಇದೆ. ಸೊ ಇವತ್ತಿನ ದಿನ ಕೆಲಸ, ವರ್ಕ್, ಜಾಬ್ ನೋಡ್ತಾ ಇರ್ತಾರೆ, ಮದುವೆ ಈ ಥರ ಸಮಾರಂಭಗಳನ್ನು ಮಾಡ್ಬೇಕಂತ ಒಂದು ಯೋಚನೆಗಳನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅದೊಂದು ಇದು ಆಗುತ್ತೆ, ಪ್ರಭಾವ ಬರುತ್ತೆ? ನೋಡಿ, ಒಂದು ಗುರು ಪೌರ್ಣಮಿ ಅಂದ್ರೇ ಮುಗಿದು 7ನೇ ದಿವಸವರೆಗೂ ಪವರ್ ಇರುತ್ತೆ ಖಂಡಿತ. ಹಾಗಾಗಿ 7ನೇ ದಿವಸದ ಒಳಗಡೆ ನೀವೇನು ಬೇಕಾದರೂ ಒಳ್ಳೆಯದನ್ನು ಗಳಿಸ್ಕೋಬೋದು. ಅದಕ್ಕಾಗ ಬೇರೆದೇನಾದರೂ ಮಾಡಿದ್ರೆ ಸಕ್ಸಸ್ ಆಗಲ್ವಾ? ಖಂಡಿತ ಆಗಲ್ಲ. ಯಾಕೆ ಅಂತಂದರೆ 7 ದಿವಸದ ಒಳಗಡೆನೆ ಒಂದು ಒಳ್ಳೆ ಗಳಿಗೆನೂ ಅಂತ ಹೇಳ್ತಾರೆ, ಒಂದು ಒಳ್ಳೆಯ ಸಮಯನೂ ಹೇಳ್ತಾರೆ. ಆ ಪೌರ್ಣಮಿಗೆ ಏನು ಶಕ್ತಿ ಇದೆಯೋ, ಏನು ಪವರ್ ಇದೆಯೋ, ಅದು ಆ 7 ದಿವಸ ಸಪ್ತ ದಿವಸವರೆಗೂ ಅದು ಸ್ಟ್ರಾಂಗ್ ಆಗಿದ್ದೇ ಇರುತ್ತೆ. ನೀವೇನು ಒಳ್ಳೆಯದಾಗಿ ಸತ್ಯ ಧರ್ಮದಿಂದ ಪ್ರಾರ್ಥನೆ ಮಾಡೋ ಅಂಥ ಕಾರ್ಯ ಖಂಡಿತ ಸಕ್ಸಸ್ ಆಗುತ್ತೆ. ಒಂದು ಮದುವೆ ವಿಶೇಷಗಳು ಮಾತಾಡೋದಾಗಲಿ, ಒಂದು ಭೂಮಿ ತಗೊಳ್ಳೋದಾಗಲಿ, ಇಲ್ಲ ಯಾವುದೇ ಒಂದು ವಿಶೇಷತೆ ಆಗಲಿ, ಒಂದು ಆಫೀಸ್ ಓಪನ್ ಮಾಡ್ತೀವಿ, ಇಲ್ಲ ಏನೇ ಒಂದು ಒಳ್ಳೇದು ಅಂಥದ್ದಾಗಲಿ, ಖಂಡಿತ ಆ ದಿನ ಮಾಡಿದ್ರೆ ಒಳ್ಳೇದು ಖಂಡಿತ ಆಗುತ್ತೆ. ಆದರೆ ನಮ್ಮ ಮನಸ್ಸು ನಿಷ್ಠೆಯಿಂದ ಮಾಡಬೇಕು. ಮನಸ್ಸಲ್ಲಿ ಒಂದು ಸಂಶಯ ಪಟ್ಕೊಂಡು ಖಂಡಿತ ಅದನ್ನು ಸ್ಟಾರ್ಟ್ ಮಾಡಬಾರ್ದು. ಒಳ್ಳೆ ಮನಸ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಸಕ್ಸಸ್ ಆದೇ ಆಗುತ್ತೆ. ಅದೇ ರೀತಿ ಈ ದಿನ ಎಲ್ಲ ಶುಭಗಳಿಗೇನೆ ಶುಭ ದಿನನೇ. ಯಾಕೆಂದರೆ ಮುಖ್ಯವಾಗಿ ನಮ್ಮ ರಾಯರ ವಾರ,
ನೋಡಿ, ಗುರುವಾರ ಒಂದು ಬ್ಲೆಸ್ಸಿಂಗ್ಸ್ ವಾರನೇ. ಗುರುವಾರ ತುಂಬಾ ಗುರುಗಳ ಅನುಗ್ರಹ ವಾರ. ಇವತ್ತು ನಾವು ಏನು ಕೇಳ್ತೀವೋ ಅದನ್ನು ನಿಷ್ಠೆಯಿಂದ ಕೊಟ್ಬಿಡ್ತಾರಂತೆ. ಒಂದೊಂದು ಗುರುವಾರನೂ ಸಹ, ಒಂದೊಂದು ಥರ್ಸ್ಡೇನೂ ಸಹ ರಾಘವೇಂದ್ರ ಸ್ವಾಮಿ ಅಲಂಕಾರ ಎಲ್ಲ ಮುಗಿದ ಮೇಲೆ, ಅಭಿಷೇಕ ಅಲಂಕಾರ ಅಷ್ಟೋತ್ರ ಎಲ್ಲ ಮುಗಿದ ಮೇಲೆ ರಾಘವೇಂದ್ರ ಸ್ವಾಮಿ ಭಕ್ತರುಗಳನ್ನ ಕಣ್ಬಿಟ್ಕೊಂಡು ನೋಡ್ಕೊಂಡೇ ಇರ್ತಾರಂತೆ. ಕಣ್ಣೇ ಮುಚ್ಚಲ್ವಂತೆ. ಯಾಕೆ ಅಂತ ಅಂದರೆ, ಇವತ್ತಿನ ದಿವಸ ನನ್ನ ಯಾರೆಲ್ಲ ಬಂದು ದರ್ಶನ ಮಾಡಿದಾರೋ ನನ್ನ ಆಶೀರ್ವಾದ ಅವ್ರ ಮೇಲೆ ಹೋಗ್ಲಿ ಅಂತ ಅಲ್ಲ, ಭಕ್ತರನ್ನ ಕಣ್ತುಂಬ ನೋಡಿ ಆ ಭಕ್ತರಲ್ಲಿ ಇರೋಂಥ ಕಷ್ಟ ನಷ್ಟಗಳನ್ನೆಲ್ಲ ದೂರ ಮಾಡಿ ಅವರಲ್ಲಿರೋ ಅಂಥ ಎಂಥ ಕೆಟ್ಟ ದೃಷ್ಟಿಯೇ ಆಗಿರಲಿ ನಾನು ಕಣ್ಣು ತುಂಬಿಸ್ಕೊತೀನಿ ಅಂತ ಕಣ್ಣು ಬಿಟ್ಕೊಂಡೆ ಒಬ್ಬೊಬ್ರನ್ನು ನೋಡ್ಕೊಂಡೇ ಇರ್ತಾರಂತೆ. ಆ ಕಣ್ರೆಪ್ಪೆ ಕ್ಲೋಸೇ ಆಗಲ್ವಂತೆ. ಕಾರಣ ಏನು ಅಂತಂದರೆ, ಆ ಭಗವಂತ ಅಷ್ಟು ನಿಷ್ಠೆಯಿಂದ ಬೃಂದಾವನದಲ್ಲಿ ಕೂತ್ಕೊಂಡು ಅಷ್ಟು ನಿಷ್ಠೆಯಿಂದ ಶ್ರೀರಾಮಚಂದ್ರ ಮೂರ್ತಿನ ಧ್ಯಾನ ಮಾಡಿಕೊಂಡೇ ಕೂತಿದ್ದಾರಂತೆ. ಆ ರಾಮರಲ್ಲಿ ಎಷ್ಟು ಶಾಂತತೆ, ಆ ರಾಮರಲ್ಲಿ ಎಷ್ಟು ಮುಗ್ಧತೆ, ಆ ರಾಮ ಎಷ್ಟು ಏಕಪತ್ನಿ ವಿರದ ಅಂತಾರೆ, ಎಷ್ಟು ಒಂದು ಸತ್ಯವಂತರವರು. ಅವರಿಗಿಂತ ಇನ್ನು ಯಾರಾದರೂ ಬರ್ತಾರೆ? ಖಂಡಿತ ಇಲ್ಲ. ಹಾಗಾಗಿ ಅಷ್ಟು ನಿಷ್ಠೆಯಿಂದ ಕೂತಿದ್ದಾರಂತೆ. ಅದಕ್ಕೆ ಬೇಕಾಗಿರೋ ಅಂಥದ್ದು ತನ್ನ ಪ್ರಾಣ ದೇವರು, ಪ್ರಾಣಕ್ಕೆ ಮೇಲಾದ ದೇವರು, ಪ್ರಾಣದೇವರು ಮುಂದೆನೇ ಕೂತ್ಕೊಂಡು ಬೇಕಾಗಿದ್ದಂಥ ಅವ್ರಿಗೇನು ಬೇಕೋ ಅದನ್ನು ಅವ್ರ ದಾರಿ ಮಾಡಿಕೊಡ್ತಾನೆ ಇದ್ದಾರಂತೆ. ಅದಕ್ಕೆ ಹೇಳೋದು, ಮುಖ್ಯವಾಗಿ ಹೋಗೋ ಅಂಥವ್ರು ಗುರುವಾರ ಅಲ್ಲೋಗಿ ದರ್ಶನ ಮಾಡಿ, ಏಕಾದಶಿ ದಿವಸ ಹೋಗಿ ಒಂದು ಡ್ರಾಪ್ ಕಣ್ಣೀರು ಅಲ್ಲಿ ಬಿಟ್ಟು ಬಂದರೆ ಸಾಕು, ನಮ್ಮ ಮನಸ್ಸಲ್ಲಿರೋ ಎಂಥ ಕಷ್ಟ ಆಗಿರಲಿ ನಮ್ಮ ಮನಸ್ಸಲ್ಲಿರೋ ಅಂಥದ್ದೆಲ್ಲ ಭಸ್ಮ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಗುರುರಾಯರಲ್ಲಿ ನಾವು ಐಕ್ಯ ಆಗ್ಬಿಟ್ವಿ, ಅವ್ರು ಬಂದು ನಮ್ಗೆ ಐಕ್ಯ ಆಗ್ಬಿಟ್ರು ಅಂದರೆ ಬೇರೆ ನಮಗೇನೂ ಬೇಕಾಗಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ